ಜೀವನದಾಗ ಏನೇ ಗಳಿಸಿದ್ರೂ ಗುರುಗಳ ಆಶೀರ್ವಾದ ಒಂದಿಲ್ಲ ಅಂದ್ರೆ ಅದಕ್ಕೆ ಬೆಲಿನ ಇರಂಗಿಲ್ಲ ನೋಡ್ರಿ. ಇವತ್ತ ಜ್ಞಾನಗಿರಿ ನೀಲ್ಗುಂದದಾಗ ಬಂದಂಥ ಮುತ್ತೈದರಿಗೆಲ್ಲ ಉಡಿ ತುಂಬಿ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೂ ಜ್ಞಾನದ ಜೊತೆಗೆ ಅನ್ನದಾಸೋಹ ಉಣಬಡಿಸಿ ನೀಲ್ಗುಂದದ ಶ್ರೀ ಗುದ್ನೇಶ್ವರ ಮಠದ 2026 ಗುರು ಪೂರ್ಣಿಮೆ ಐತಲ್ಲ, ಅಬ್ಬಾ ನೋಡಿದ್ರ ಅದ್ಭುತ. ನೀವೊಮ್ಮೆ ಈ ಪೂರ್ತಿ ವಿಡಿಯೋ ನೋಡಿದ್ರಿ ಅಂದ್ರೆ ನಿಮ್ಮ ಮನಸ್ಸು ತಂಪಾಗಿ ಶಾಂತಿ ಆಕ್ಕೈತಿ. ನೋಡಿ ಧನ್ಯರಾಗಿ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾನು ರೀ ಪ್ರತಿಭಾ ಮಾತಾಡ್ತಿರೋದು. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ. ಇವತ್ತು ನಮ್ಮ ಊರಿನ ಹೆಮ್ಮೆಯ ಧಾರ್ಮಿಕ ಕ್ಷೇತ್ರ ಜ್ಞಾನಗಿರಿ ನೀಲ್ಗುಂದದ ಶ್ರೀ ಗುದ್ನೇಶ್ವರ ಮಠದಲ್ಲಿ 2026 ಶ್ರೀ ಗುರುಪೂರ್ಣಿಮಾ ಮಹೋತ್ಸವ ಬಹಳ ಅಂದ್ರೆ ಭಾಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಭಕ್ತಿ ಭಾವದಿಂದ ನಡೀತು ನೋಡ್ರಿ. ಪ್ರತಿ ವರ್ಷದಂಗನ ಈ ವರ್ಷವೂ ಕೂಡ ತುಂಬ ಚೆನ್ನಾಗಿ ಪ್ರಭುಲಿಂಗ ದೇವರ ಅಪ್ಪವರ ದಿವ್ಯ ಸಾನ್ನಿಧ್ಯದಾಗ ನಡೀತು ನೋಡ್ರಿ ಈ ಕಾರ್ಯಕ್ರಮ. ಪವಿತ್ರ ಕ್ಷಣಗಳು ಮತ್ತು ಅವರ ಹಿತನುಡಿನ ನಿಮಗಾಗಿ ಇಲ್ಲೇ ಅದಾವ್ ನೋಡ್ರಿ. ಕೇಳ್ರಿ ಅವ್ರ ಹಿತನುಡಿನ, ಪುನೀತರಾಗ್ರಿ. ಆ ಗಾಡಿ ತಂದು ನಿಂದ್ರಿಸಿ ಪೂಜೆ ಮಾಡುದಲ್ಲದು, ಆ ಗಾಡಿ ಮೇಲೆ ಹತ್ಕೊಂಡು ಊರು ಮುಟ್ಟುದೈತಿ. ದೀಕ್ಷಾ ಮಾಡಿಕೊಂಡು ಕುಂದ್ರದಲ್ಲದು, ಲಿಂಗ ಕಟ್ಕೊಂಡು ಕುಂದ್ರದಲ್ಲ, ಅದನ್ನ ಕಟ್ಕೊಂಡು ನಡೀದೈತಿ, ನಡೆಯುದೈತಿ. ಎಲ್ಲಿ ನಡೆಯಿಲ್ಲ ಅಲ್ಲಿ ನುಡಿ ಇಲ್ಲ. ನುಡಿ ಇರಬಹುದು, ಆ ನುಡಿಗೆ ಬೆಲೆ ಇಲ್ಲ. ಅದಕ್ಕೆ ಬಸವಣ್ಣ ಒಂದು ಮಾತನ್ನ ಹೇಳುವುದರೊಳಗ ಅದನ್ನೆಲ್ಲ ಮುಕ್ತಗೊಳಿಸ್ತಾನೆ. ಏನು ಅಂತಂದ್ರೆ, ಈ ಪ್ರಪಂಚವನ್ನ ತುಂಬಿ ತುಳುಕಿರತಕ್ಕಂಥ ಒಂದು ಅಗಮ್ಯ, ಅಗೋಚರ, ಅಪ್ರತಿಮ, ಅಪ್ರಮಾಣ ಅಂತ ಒಂದು ದಿವ್ಯ ಶಕ್ತಿ, ಕಾಣದಿರುವಂತ ಶಕ್ತಿ ಏನೈತಲ್ಲ, ಅದು ಒಂದಿಷ್ಟು ನನಗ ಕಾಣಿಸ್ಬೇಕು ಅಂತ ಅನ್ನು ಗುರುವೇ ನೀನು. ಸಣ್ಣ ಸಣ್ಣ ಮಕ್ಕಳು ಹಾಗೂ ವಿದ್ಯಾರ್ಥಿಗಳು ನಮ್ಮ ಗುದ್ನೇಶ್ವರ ಅಜ್ಜಾರ ಬಗ್ಗೆ, ಪ್ರಭುಲಿಂಗ ದೇವರ ಅಪ್ಪಗಳ ಬಗ್ಗೆ ಮತ್ತು ಗುರುಗಳ ಮಹತ್ವದ ಬಗ್ಗೆ ಎಂಥ ಖಡಕ್ ಭಾಷಣ ಮಾಡಿದರು ಅಂದ್ರೆ ಕೇಳಿದ್ರೆ ಮೈಯಾಗ ರೋಮಗಳು ಎದ್ದು ನಿಂತಿದ್ವು. ಅದರ ಜೊತೆಗೆ ಶ್ರುತಿ ಲಯಬದ್ಧವಾದ ಸಂಗೀತದ ವಾದ್ಯಗಳ ನಾದದಾಗ ಭಕ್ತರ ಮನಸ್ಸು ತಲ್ಲಣಿಸುವಂತಹ ಭಕ್ತಿಗೀತೆಗಳು ಗಾನಸುದೆಯೋ ಹರಿದು ಬಂದಿತ್ತು ನೋಡ್ರಿ. ಮುಂಜಾಲಿಂದನ ಮಠದ ಆವರಣದಾಗ ಹಬ್ಬದ ವಾತಾವರಣ ಇತ್ತು ನೋಡ್ರಿ. ನಮ್ದು ಊರು ಸುತ್ತಮುತ್ತಲಿನ ಊರುಗಳಾದಂಥ ಚಿಂಚಲಿ, ಕಲ್ಲೂರು, ಮುಳುಗುಂದ, ಹರ್ತಿ, ಹೊಸಳ್ಳಿ, ಹೊಸೂರು, ಕೂರ್ತಕೋಟೆ, ಅಂತೂರು, ಬೆಂತೂರು, ಮಲ್ಲಿಗವಾಡ, ಕೋಳಾಡ ಅಷ್ಟೇ ಅಲ್ದ ದೂರ ದೂರ ಊರುಗಳಿಂದನೂ ಭಕ್ತಾದಿಗಳು ಶ್ರೀಗಳ ದರ್ಶನಕ್ಕೆ ಬಂದಿದ್ರು ನೋಡ್ರಿ. ಮಠಕ್ಕೆ ಕಾಲಿಡ್ತಿದ್ದಂತನ ಸಿಗುವಂಥ ಆ ಶಾಂತಿ, ಆ ಚೈತನ್ಯ ನಮ್ಮ ಮನಸ್ಸಿನಾಗ ಎಲ್ಲ ಚಿಂತೆಗಳನ್ನು ಮರೆಸಿ ಬಿಡ್ತೈತೆ ನೋಡ್ರಿ. ಈ ಕಾರ್ಯಕ್ರಮದ ಆರಂಭದಾಗ ಪೂಜ್ಯ ಅಪ್ಪವರ ದಿವ್ಯ ಸಾನ್ನಿಧ್ಯದಾಗ ಗುರುಗಳ ಪಾದ ಪೂಜೆ, ಗುರುಗಳಿಗೆ ಸನ್ಮಾನ ಮಾಡೋದಾಗಿರ್ಬೋದು, ಮತ್ತು ಗುರುಗಳ ಭಕ್ತರಿಂದ ಪುಷ್ಪಾರ್ಪಣೆ ಅರ್ಪಿಸೋದಾಗಿರ್ಬೋದು, ಗುರುಗಳ ವಚನಗಳನ್ನು ಕೇಳೋದಾಗಿರ್ಬೋದು, ಇಡೀ ಜ್ಞಾನಗಿರಿ ಆವರಣವೇ ಭಕ್ತಿ ಭಾವದಿಂದ ಕಂಗೊಳಿಸಕತ್ತಿತ್ತು ನೋಡ್ರಿ. ಇಷ್ಟ ಅಲ್ಲದೆ ಬಂದಿರುವಂತಹ ಮುತ್ತೈದರಿಗೆ ಅತ್ಯಂತ ವೈಭವದಿಂದ ಉಡಿ ತುಂಬುವ ಕಾರ್ಯಕ್ರಮವೂ ಜರುಗಿತ್ತು. ಮತ್ತು ಜ್ಞಾನದ ಜೊತೆಗೆ ಆಗಮಿಸಿದಂಥ ಎಲ್ಲ ಸಕಲ ಭಕ್ತರಿಗೂ ಅನ್ನದ ದಾಸೋಹ ಮಹಾಪ್ರಸಾದ ಉಣಬಡಿಸಿದ್ದು ಈ ಮಹೋತ್ಸವದ ಮತ್ತೊಂದು ವಿಶೇಷ ಆಗಿತ್ತು ನೋಡ್ರಿ. ಈ ಕಾರ್ಯಕ್ರಮದಾಗ ಮತ್ತೊಂದು ವಿಶೇಷ ಅಂದ್ರೆ ಹೊಸಪೇಟೆಯ ಸಾಧಕ ಕೃಷಿಕ ಮಹಿಳೆ ದ್ರಾಕ್ಷೇಣಮ್ಮ ದಂಪತಿಗಳಿಗೆ ಮಠದ ವತಿಯಿಂದ ನಮ್ಮ ಪ್ರಭುಲಿಂಗ ದೇವರ ಗುರುಗಳು ಗೌರವಿಸಿ ಸನ್ಮಾನಿಸಿದ್ರಿ.
ಇವರಿಗೆ ಇತ್ತೀಚೆಗಷ್ಟೇ ಗುಲ್ಬರ್ಗದಲ್ಲಿ ಇವರಿಗೆ ರಾಜ್ಯ ಪ್ರಶಸ್ತಿ ನೀಡಿ ಕರ್ನಾಟಕ ಸರ್ಕಾರ ಗೌರವಿಸೈತ್ರಿ. ಕೃಷಿ ಕ್ಷೇತ್ರದಾಗ ಹೊಸ ಪದ್ಧತಿಗಳನ್ನು ಅಳವಡಿಸ್ಕೊಂಡು ಈ ನಮ್ಮ ಭೂಮಿ ತಾಯಿಯಿಂದ ಅತಿ ಹೆಚ್ಚು ಬೆಳೆ ತೆಗೆದು ಸಾಧನೆ ಮಾಡಿದಂತಹ ಈ ದಂಪತಿಗಳನ್ನು ನಮ್ಮ ನೀಲ್ಗುಂದದ ಪ್ರಭುಲಿಂಗ ದೇವರು ಈ ಸಾಧನೆಯನ್ನು ಗುರುತಿಸಿ ನೀಲ್ಗುಂದದ ಮಠದ ಸನ್ನಿಧಾನದಾಗ ಸನ್ಮಾನ ಮಾಡಿದ್ರಿ. ಇದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಷಯ ನೋಡ್ರಿ. ಮಾರ್ಗಿಗೆ ಕಾಣನು ಗುರುವಂತೆ ಕುಟಿಲರಿಗೊಲೆಯುವ ತಾನಂತೆ ಕೋಕಿಗೆ ಎಂದು ಸಿಗನಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ. ಈ ಪವಿತ್ರ ದಿನದಂದು ದಿವ್ಯ ಚೇತನ ಶಾಲೆಯ ವತಿಯಿಂದ ಹಾಗೂ ಶಾಲೆಯ ಶಿಕ್ಷಕ ವೃಂದದವರಿಂದ ನಮ್ಮ ಪೂಜ್ಯ ಪ್ರಭುಲಿಂಗ ದೇವರಿಗೆ ಅತ್ಯಂತ ಭಕ್ತಿ ಗೌರವದಿಂದ ಪಾದ ಪೂಜೆ ಮಾಡಿ ಗುರುಗಳಿಗೆ ದಿವ್ಯ ಸನ್ಮಾನವನ್ನು ಸಮರ್ಪಿಸಿದರು. ಅಕ್ಷರ ಕಲಿಸುವ ಗುರುಗಳು ನಮಗೆಲ್ಲ ಜ್ಞಾನದ ದಾರಿ ತೋರಿಸೋ ಜ್ಞಾನಗಿರಿಯ ಸದ್ಗುರುಗಳಿಗೆ ನಮಿಸಿ ಆಶೀರ್ವಾದ ಪಡೆದ ದೃಶ್ಯ ನಿಜಕ್ಕೂ ಭಾವಪೂರ್ಣವಾಗಿತ್ತು. ಬಂಧುಗಳೇ, ಗುರು ಪೂರ್ಣಿಮಾ ದಿನದಂದು ಜ್ಞಾನಗಿರಿ ನೀಲ್ಗುಂದದ ಶ್ರೀ ಗುದ್ನೇಶ್ವರ ಮಠದ ಪೂಜ್ಯ ಅಪ್ಪವರು ನೀಡಿದ ದಿವ್ಯ ಆಶೀರ್ವಚನ ಮತ್ತು ಅಮೃತವಾಣಿ ನಿಮಗಾಗಿ ತಂದೀನಿ ನೋಡ್ರಿ. ಒಂದು ಮಾತನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಗೆದ್ದಾಗ ಎಲ್ಲಾರು ಒಂದು ಧ್ವಜ ಹಾರಿಸ್ತಾರೆ, ಸೋತಾಗ ಯಾರು ಬರಂಗಿಲ್ಲ. ಸತ್ಯ ಬಹಳ ಕಹಿ ಇರ್ತೈತಿ, ಸಿಹಿ ಇರಂಗಿಲ್ಲ. ಅದು ಸತ್ಯ ಸಿಹಿ ಆಗೋ ತನಕನೂ. ಏನದು ಹೊಸ ಚಿಂತನೆ ಅಂದರೆ, ಇವತ್ತಿನ ಒಂದು ಬದುಕಿನ ಜೀವನವನ್ನು ನಾವು ನೋಡಿಕೊಂಡಾಗ ನಾವು ಬಹಳ ಫಾಸ್ಟ್ ಆಗಿ ಸಾಗ್ತಾ ಇದ್ದೀವಿ, ಬಹಳ ಅವಸರವಾಗಿ ಹೋಗ್ತಾ ಇದ್ದೀವಿ. ಏನದು ಅವಸರ ಅಂದರೆ, ಪ್ರತಿಯೊಂದು ವಿಷಯದಲ್ಲಿ ಸಹಿತ ದುಡ್ಡಿನಲ್ಲಿ ಮತ್ತು ಓದುವಿನಲ್ಲಿ ಕೆಲಸದಲ್ಲಿ ವೇಗವನ್ನು ಸಾಧಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಓದಿನಲ್ಲಿ ವಿಶೇಷವಾದ ವೇಗವನ್ನು ಸಾಧಿಸಬೇಕು ಅಂತ ಒಂದು ಚಿಂತನೆಯನ್ನು ನಾವು ಮಾಡ್ತಿದ್ವಿ. ಆ ಓದುವಿನಲ್ಲಿ ವಿಶೇಷವಾದಂಥ ವೇಗವನ್ನು ಪಡಿಬೇಕಾಯ್ತು ಅಂತಂದರೆ ಬಹಳ ನಿಗಾವನ್ನು ವಹಿಸಬೇಕು ಬಾಲಕರು ಅನ್ನುವಂಥದ್ದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳನ್ನು ಜನ್ಮ ಕೊಟ್ಟು ಕೈ ಬಿಟ್ಟರೆ ಮಕ್ಕಳನ್ನು ನಾವು ತಯಾರು ಮಾಡಿದಂತೆ ಆಗ್ತದೆ, ಪ್ರೊಡಕ್ಟ್ ಆಗ್ತದೆ ಹೊರತು ಅದರ ಸಂಸ್ಕರಣೆ ಆಗುತ್ತೆ. ಬದುಕಿನ್ಯಾಗ ಧರ್ಮ ಅಂದ್ರೇನು, ಸಂಸ್ಕಾರ ಅಂದ್ರೇನು ಮತ್ತು ಪ್ರತಿಯೊಬ್ಬ ಮನುಷ್ಯ ಶಾಂತಿಯಿಂದ ಬಾಳೋಕೆ ಗುರುಗಳ ಮಾರ್ಗದರ್ಶನ ಎಷ್ಟು ಮುಖ್ಯ ಅನ್ನೋದನ್ನು ಅತ್ಯಂತ ಸರಳವಾಗಿ ಅಜ್ಜಾರು ನಮಗೆ ತಿಳಿಸ್ಕೊಟ್ಟಾರ್ರಿ. ಇವತ್ತಿನ ಕಲಿಯುಗದಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಶಾಂತಿ ಪಡ್ಕೋಬೇಕಂದ್ರೆ ಗುರುಗಳ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು ಮತ್ತು ಅದರಂತನ ಪಾಲಿಸ್ಕೋಬೇಕು. ಅಜ್ಜಾರ ಮಾತು ಒಂದೊಂದು ಮಾತು ಸಹಿತ ನಮ್ಮ ಮನಸ್ಸಿನಾಗ ಅಂಧಕಾರವನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡುವಂಥದ್ದು ನೋಡ್ರಿ. ಈ ಅವರು ಹೇಳಿದ ಮಾತನ್ನು ಪ್ರತಿಯೊಬ್ಬರು ಪಾಲಿಸ್ಕೋರಿ. ಯಾವಾಗೋ ಒಂದು ದಿವಸ ರೀ ಮುಖ ನೋಡೋ ನಮಗೆ ಈ ಮಠದ ಕಾರ್ಯಕ್ರಮದ ಉತ್ಸವ ಅಂದ್ರೆ ಎಲ್ಲರನ್ನೂ ಒಂದೆಡೆ ತಂದು ನಿಲ್ಲಿಸೋ ಒಂದು ದೊಡ್ಡ ಶಕ್ತಿ ನೋಡ್ರಿ. ಇಲ್ಲಿ ನೋಡ್ರಿ, ನಮ್ಮ ಊರಾನ ಸಕಲ ಹಿರಿಯರು ಮತ್ತು ತಂದೆ ತಾಯಂದಿರು ಒಂದೆಡೆ ಕೂಡ್ಯಾರ. ಎಷ್ಟೋ ಊರಾಗ ಕೆಲಸ ಕಾರ್ಯಗಳಿರಲಿ, ಮಠದಾಗ ಅಜ್ಜಾರ್ ಗುರು ಪೂರ್ಣಿಮಾ ಅದ ಅಂದ ತಕ್ಷಣ ತಮ್ಮ ಕೆಲಸಗಳನ್ನು ಅಲ್ಲಿಗೆ ಬಿಟ್ಟು ಮಠಕ್ಕೆ ಬರ್ತಾರೆ ನೋಡ್ರಿ. ಊರವರೆಲ್ಲ ಕೂಡಿ ಇರೋದನ್ನು ನೋಡಿದ್ರೆ ಕಣ್ಣಿಗೆ ಸಿಗೋ ಆ ಆನಂದ ಎಲ್ಲೂ ಸಿಗಾಕ ಸಾಧ್ಯನೇ ಇಲ್ಲ ನೋಡ್ರಿ. ಮಠದಾಗ ಶ್ರದ್ಧೆ ಪ್ರೀತಿಯಿಂದ ಪ್ರಸಾದ ಸ್ವೀಕರಿಸೋ ದೃಶ್ಯ ನೋಡಿದ್ರೆ ಹೊಟ್ಟೆ ತುಂಬೋಕ್ಕಿಂತ ಮುಂಚೆ ಮನಸ್ಸು ತುಂಬಿ ಬರ್ತೈತಿ ನೋಡ್ರಿ. ಈ ಕಲಿಯುಗದಾಗ ಮನುಷ್ಯನಿಗೆ 100 ಚಿಂತೆಗಳಿರ್ತಾವು. ಆದ್ರೆ ಗುರುಗಳ ಸನ್ನಿಧಾನದಾಗ ನಮ್ಮ ಊರಿನವ್ರ ಜೊತೆ ಹಿಂಗೆ ಒಂದೆರಡು ಗಳಿಗೆ ಕೂತು ಮಾತಾಡೋದ್ರಿಂದ ಸಾಕು, ಎಂಥ ದೊಡ್ಡ ಚಿಂತೆನೂ ಮಾಯವಾಗಿ ಮನಸ್ಸು ಹೂವಿನ ಹಂಗ ಹಗುರಾಕತ್ ನೋಡ್ರಿ. ಗುರು ಪೂರ್ಣಿಮಾ ಮಹೋತ್ಸವ
ಅಂದ್ರೆ ಬರೀ ಪೂಜೆ ಪುನಸ್ಕಾರ ಅಷ್ಟ ಅಲ್ಲ ರೀ, ನಮ್ಮ ಊರಿನ ಪ್ರೀತಿ ವಿಶ್ವಾಸ ಐತ್ರಿ. ಈ ಭಕ್ತಿ ಶ್ರದ್ಧೆ ಹಾಗೂ ಒಗ್ಗಟ್ಟು ಸದಾಕಾಲ ಹಿಂಗ ಇರಲಿ. ಹಾಗೂ ಶ್ರೀ ಗುದ್ನೇಶ್ವರ ಅಜ್ಜವರ ಕೃಪಾದೃಷ್ಟಿ ನಮ್ಮ ಊರಿನ ಮ್ಯಾಲೆ ಸದಾಕಾಲ ಹಿಂಗ ಇರಲಿ ಅಂತೇಳಿ ಕೇಳ್ಕೊತೀನಿ ರೀ. ನೀಲ್ಗುಂದದ ಜ್ಞಾನಗಿರಿ ಶ್ರೀ ಗುದ್ನೇಶ್ವರ ಮಹಾರಾಜ್ ಕಿ ಜೈ. ಈ ಸುಂದರ ಮಹೋತ್ಸವದ ಪ್ರತಿಯೊಂದು ಕ್ಷಣ ನಿಮ್ಮ ಮನಸ್ಸಿಗೆ ತೃಪ್ತಿ ಕೊಟ್ಟೈತಿ ಅಂತ ಭಾವಿಸ್ತೀನಿ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಶ್ರೀಗಳ ಆಶೀರ್ವಾದಕ್ಕೆ ಪಾತ್ರರಾಗ್ರಿ. ನಿಮ್ಮ ಸಮಯನ ನನ್ನ ಚಾನಲ್ಗೋಸ್ಕರ ಟೈಮ್ ಕೊಟ್ಟು ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು.